ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡದಲ್ಲಿ ಬ್ರೇಕ್ ಮಾಡಿದ ತಕ್ಷಣ ಕ್ರಮ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು, ಯಾರು ಈ ಒಂದು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಅವರ ಅರೆಸ್ಟ್ ಆಗಿದೆ. ಒಟ್ಟು 5 ಜನ ಪುಂಡರನ್ನ ಬಂಧಿಸಿದ್ದಾರೆ ಪೊಲೀಸರು. ಬಸವರಾಜ್ ಪಡ್ಕೋಟೆ ಆತನ ಬಂಧನಕ್ಕೂ ಕೂಡ ಆದೇಶ ಹೊರಡಿಸಲಾಗಿದೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ತಪ್ಪಿತಸ್ಥರ ಮೇಲೆ ಕ್ರಮ ಆಗಿರುವುದು. ಯಾವಾಗ ಈ ಒಂದು ವಿಚಾರ, ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗುತ್ತೆ ನೋಡಿ. ತಡ ಮಾಡದೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಯನ್ನು ಬಡಿದೆಬ್ಬಿಸುವಂತ ಕೆಲಸ ಮಾಡಿದ್ವಿ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು, ಪೊಲೀಸರು ಕೂಡ ಕ್ರಮ ಕೈಗೊಳ್ಳುವಂತಹ ಆಶ್ವಾಸನೆಯನ್ನ ಕೊಟ್ಟರು. ಅದಾದ ಮೇಲೆ ತತ್ಕ್ಷಣ ಕಾರ್ಯಪ್ರವೃತ್ತರಾಗಿರುವಂತಹ ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಈಗ ಬಸವರಾಜ್ ಪಡ್ಕೋಟೆ ಏನು ರಾಜಾರೋಷವಾಗಿ ಹೀರೋ ಅನ್ನೋ ರೀತಿಯಲ್ಲಿ ಬಂದು ಅಟ್ಯಾಕ್ ಮಾಡಿದ್ನಲ್ಲ, ಆತ ಈಗ ಎಲ್ಲಿದ್ದಾನೆ ಅಂತ ಅಡ್ರೆಸ್ಸೇ ಇಲ್ಲ, ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾನೆ. ಬಟ್ ಆತನನ್ನ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಬಿಡೋದಿಲ್ಲ. ಇಷ್ಟು ರಾಜಾರೋಷವಾಗಿ ಮಾರ್ಗ ಮಧ್ಯೆ ಒಬ್ಬ ಅಧಿಕಾರಿಗೆ, ಅದು ಕೂಡ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಆತನಿಗೆ ತಕ್ಕ ಶಿಕ್ಷೆ ಆಗತ್ತೆ, ಅದಂತೂ ಪಕ್ಕ. ಈಗ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅವರು ಕೂಡ ಹೇಳಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ. ರಿಜ್ವಾನ್ ಅರ್ಷದ್ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನಾನೇ ಖುದ್ದು ಮುಂದಾಳತ್ವ ವಹಿಸಿಕೊಂಡು ತೆರವು ಕಾರ್ಯಾಚರಣೆಗೆ ನಾನೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕೀಗ ಅರೆಸ್ಟ್ ಆದ್ಮೇಲೆ ಬಸವರಾಜ್ ಮೇಲೆ ಯಾವ ರೀತಿ ಆಕ್ಷನ್ ಆಗುತ್ತೆ ಅನ್ನುವಂಥದ್ದು. ಹಲ್ಲೆಗೆ ಒಳಗಾದ ಅಧಿಕಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಲ್ಲೆಗೆ ಒಳಗಾದಂತಹ ಅಧಿಕಾರಿಗರೆಲ್ಲ ಹಲ್ಲೆಗೆ ಒಂದು ತುತ್ತಾದಂಥದ್ದು ಇಂಜಿನಿಯರ್ ಆಗಿರುವಂತಹ ಮಾಧವ್ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿರೋದು. ನಾವು ಒತ್ತುವರಿ ತೆರವು ಮಾಡೋಕೆ ಹೋಗಿದ್ವಿ, ಈ ವೇಳೆ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಆಯಿತು, ಅಪರಿಚಿತರು ನಮ್ಮ ಮೇಲೆ ಹಲ್ಲೆ ನಡೆಸಿದ್ರು ಅಂತ ಮಾಧವರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಮಾತನಾಡೋಕ್ಕೂ ಕೂಡ ಬಿಟ್ಟಿಲ್ಲ ಅಂತ ಹೇಳ್ಕೊಂಡು ಮಾಧವರಾವ್ ಹೇಳಿಕೆಯನ್ನ ಕೊಟ್ಟಿರೋದು. ಅಟ್ಲೀಸ್ಟ್ ಅಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕಿತ್ತು, ಬಟ್ ಒಂದು ಮಾತು ಆಡೋದಕ್ಕೂ ಕೂಡ ಅವಕಾಶವನ್ನು ಅವ್ರು ಕೊಟ್ಟಿಲ್ಲ, ಮಾತನಾಡಕ್ ಬಿಟ್ಟಿಲ್ಲ. ಈಗ ಸದ್ಯಕ್ಕೆ ಮಾಧವರಾವ್ ಹಾಗೂ ಇನ್ನುಳಿದ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ. ಮಾಧವರಾವ್ ಹಾಗೂ ಗಾಯಾಳು ಸಿಬ್ಬಂದಿಗಳಿಗೆ ಚಿಕಿತ್ಸೆ ನೀಡುವಂತ ಕೆಲಸ ಆಗ್ತಿದೆ. ಏನಾಯ್ತು ಸರ್? ಏನಿಲ್ಲ, ಅದು ಫುಟ್ಪಾತ್ ಕಾರ್ಯಾಚರಣೆ ಮಾಡೋ ಟೈಮ್ಲಿ ಏಕೈಕ ಜನ ಬಂದ್ಬಿಟ್ಟು ನಮ್ಗೆ ಹೊಳ್ಳಿಗೆ ಸ್ಟಾರ್ಟ್ ಮಾಡಿದ್ರು, ಹೊಡೆದ್ರು. ಅದಕ್ಕೆ ಇಲ್ಲಿ ಏಮ್ಸ್ ಮಾಡಿ ಅವ್ರೇನು ಅಲ್ಲಿ ಲೋಕಲ್ ಅವರು ಫುಟ್ಪಾತ್ ಅವರಲ್ವ? ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ, ಅವರು ಎಲ್ಲಿಂದ ಬಂದ್ರು ಅದನ್ನು ಗೊತ್ತಿಲ್ಲ. ಏನಾಯ್ತು ಏನಾಗ್ತಿಲ್ಲ ಸರ್, ಬಂದ ಇದಕ್ಕಿದೆ ಬಂದು ಅಟೆಂಡ್ ಮಾಡಿದ್ರು ಸರ್. ಸರ್ ಏನಾಯ್ತು? ಅಲ್ಲಿ ಜಗಳ ಆಗಿದೆ ಸರ್. ಏನಾಯ್ತು ಸರ್? ಏನಿಲ್ಲ, ಅದು ಫುಟ್ಪಾತ್ ಕಾರ್ಯಾಚರಣೆ ಮಾಡೋ ಟೈಮ್ಲಿ ಏಕೈಕ ಜನ ಬಂದ್ಬಿಟ್ಟು ನಮ್ಗೆ ಹೊಳ್ಳಿಗೆ ಸ್ಟಾರ್ಟ್ ಮಾಡಿದ್ರು, ಹೊಡೆದ್ರು. ಅದಕ್ಕೆ ಇಲ್ಲಿ ಏಮ್ಸ್ ಮಾಡಿ ಅವ್ರೇನು ಅಲ್ಲಿ ಲೋಕಲ್ ಅವರು ಫುಟ್ಪಾತ್ ಅವರಲ್ವ? ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ, ಅವರು ಎಲ್ಲಿಂದ ಬಂದ್ರು ಅದನ್ನು ಗೊತ್ತಿಲ್ಲ. ಏನಾಯ್ತು? ಏನಾಗ್ತಿಲ್ಲ ಸರ್, ಬಂದ ಇದಕ್ಕಿದೆ ಬಂದು ಅಟೆಂಡ್ ಮಾಡಿದ್ರು ಸರ್. ಸರ್ ಏನಾಯ್ತು? ಅಲ್ಲಿ ಜಗಳ ಆಗಿದೆ ಸರ್. ನೋಡಿ, ಏಕಾಏಕಿ ಬಂದು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರು, ಹಲ್ಲೆಗೆ ಮುಂದಾದ್ರು. ಈ ವೇಳೆ ಪೆಪ್ಪರ್ ಸ್ಪ್ರೇ ಮಾಡಿದ್ರು. ದಾಳಿಗೆ ಒಳಗಾದ ಸಹಾಯಕ ಇಂಜಿನಿಯರ್ ಗೌತಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪೆಪ್ಪರ್ ಸ್ಪ್ರೇ ಆಗಿರೋದು ನಿಜ, ಹಲ್ಲೆ ಮಾಡಿದಂಥವ್ರು ನಿಜ. ಹಲ್ಲೆ ಮಾಡಿದವರು ಎಕ್ಸಾಕ್ಟ್ಲಿ ಯಾರು ಅನ್ನುವಂಥದ್ದು ಗೊತ್ತಾಗಬೇಕು. ಸರ್, ನಾವು 10:10 ಸ್ಟಾರ್ಟ್ ಆಯ್ತು ಸರ್ ತೆರವು ಮಾಡೋದು. 10 ನಾರ್ಮಲ್ ಹೇಗೆ ಹೋಗ್ತಿತ್ತು ಅದೇ ಥರ ಹೋಗ್ತಿತ್ತು. ಇದಾದಮೇಲೆ ಇವಾಗ ಕರೆಕ್ಟಾಗಿ ಅವ್ರು 12:45 ಡೈರೆಕ್ಟಾಗಿ ಕಾರಿಂದ ಬಂದು ಹೇಳಿದ್ರು, ಇನೋವಾ ಕ್ರಿಸ್ಟಾಯಿಂದ ಬಂದು ಹೇಳಿದ್ರು. ನಮ್ಮ JCB ಆಪ್ರೇಟರ್ಗೆ ಸ್ಪ್ರೇ ಹೊಡೋದ್ರು. ಅದಾದಮೇಲೆ ನಮ್ಮ ಮೇಡಮ್ ಸ್ಪ್ರೇ ಹೊಡೋದು, ನಮಗೆ ಹೊಡೆಯಬೇಕು ಅನ್ನೋ ನಾನು ಟರ್ನ್ ಆದೆ. ನೆಕ್ಸ್ಟು ನಮ್ಮ AW ಸರ್ ಇದ್ದಾರೆ, ಅವ್ರ ಮೇಲೆ ಅಟೆಂಪ್ಟ್ ಮಾಡಿದ್ರು. ನಾವು ಹೋಗಿ ಸೇವ್ ಮಾಡಿದಾಗ ನನಗೆ ಅವ್ರಿಗೆ ಇಬ್ಬರಿಗೂ ಬಂತು. ಪೊಲೀಸರು ಇದ್ದರು, ಬಟ್ ಅವ್ರೇನು ಯೂಸ್ ಆಗಲಿಲ್ಲ. 4 ಜನ ಪೊಲೀಸ್ ಇದ್ದರು, ಏನೂ ಮಾಡಲಿಲ್ಲ. ಬಟ್ ನಾವು ಅಲ್ಲಿ ಸ್ಟೇಷನ್ಗೆ ಬರೋಕ್ಕಿಂತ ಮುಂಚೆ ಅವರೇ ಬಂದು ಅವ್ರು ಕೂರಿಸ್ಕೊಂಡು ಸೇಫ್ ಮಾಡ್ಕೊಂಡು ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವ್ರು ನಮ್ಮನ್ನು ಸೇಫ್ ಮಾಡೋಕ್ಕೆ ಬಂದಿರಲಿಲ್ಲ, ಅವ್ರನ್ನ ಸೇಫ್ ಮಾಡೋಕ್ಕೆ ಬಂದಿರು ಅಂತ ಹೇಳ್ಬೋದು. ಗೊತ್ತಿಲ್ಲ ಸರ್ ಯಾರು ಅಂತ ನನಗೆ. ನನ್ನ ಪ್ರಕಾರ ಏನು ಅಲ್ಲಿ ಆಫ್ತಾವಸೂಲಿ ಮಾಡ್ತಾರೋ ಅವರು ರೌಡೀಸೋ ಏನೂ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಸರ್. ನಾವು ಲೋಕಲೇಟ್ ಅಲ್ಲ ಸರ್. ಹೇಳಿದ್ನಲ್ಲ 4 ಜನ ಇದ್ರು ಅಂತ ಸರ್. ಇಂಟಿಮೇಟ್ ಕೊಟ್ಟಿದ್ದು ಡೈಲಿ ಮಾಡ್ತಿರ್ಬೇಕಾದ್ರೆ ಡೈಲಿ ಲೆಟರ್ ಕೊಡೋಕ್ಕಲ್ಲ ಇಂಟಿಮೇಟ್ ಮಾಡಿದ್ದು. 4 ಜನ ಅವರು ಬಂದಿದ್ರು, 4 ಜನ ಅಲ್ಲೇ ಇದ್ರು ಸರ್. ಸರ್ ಕಣ್ಣು ರೀತಿದೆ, ಕೈ ಏಟಾಗಿದೆ ಅಷ್ಟೇ, ಬೇರೆ ಎಲ್ಲ ಸರ್ಗೆ ಜಾಸ್ತಿ ಏಟಾಗಿದೆ ಸರ್. AW ಸರ್.